ಓಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ. ಶ್ರೀ ಗುರುಭ್ಯೋ ನಮಃ. ಆವಾಹನೆ ಪ್ರಕ್ರಿಯೆ ನೋಡಿದ್ವಿ. ಈಗ ಉಪಚಾರಗಳನ್ನು ಮಾಡಬೇಕು ದೇವರಿಗೆ. ಉಪಚಾರಗಳು ಬೇರೆ ಬೇರೆ ರೀತಿ. ಉಪಚಾರಗಳು ಅಂದರೆ, ಈಗ ನಾವು ನಮ್ಮ ಮನೆಗೆ ಒಬ್ಬರು ಅತಿಥಿ ಬಂದರೆ ನಾವು ಹೇಗೆ ಅವರನ್ನ ಸತ್ಕಾರ ಮಾಡ್ತೀವಿ, ಅವರಿಗೆ ಬರ್ಲಿಕ್ಕೆ ಹೇಳೋದು, ಅವರಿಗೆ ಕಾಲು ತೊಳಿಲಿಕ್ಕೆ ನೀರು ಕೊಡೋದು, ಕೈ ತೊಳಿಲಿಕ್ಕೆ ನೀರು ಕೊಡೋದು, ಈ ರೀತಿ ಉಪಚಾರಗಳನ್ನು ಮಾಡ್ತೀವಿ. ಅದೇ ರೀತಿ ದೇವರನ್ನ ನಾವು ಆವಾಹನೆ ಮಾಡಿದ್ವಿ, ದೇವರನ್ನ ಕರೆದು ಪ್ರತಿಮೆಯಲ್ಲಿ ಕೂರಿಸಿದ್ವಿ. ಈಗ ದೇವರಿಗೆ ಉಪಚಾರಗಳನ್ನು ಸಮರ್ಪಣೆ ಮಾಡಬೇಕು. ಅದು ಪ್ರಧಾನವಾಗಿ ಎರಡು ರೀತಿ ಇದೆ. ತುಂಬಾ ರೀತಿಯ ಉಪಚಾರಗಳಿದೆ. ಎರಡು ಪ್ರಧಾನ, ಒಂದು ಪಂಚೋಪಚಾರ, ಇನ್ನೊಂದು ಷೋಡಶೋಪಚಾರ ಅಂತ. ಇವುಗಳ ಬಗ್ಗೆ ನಾವು ನೋಡಬೇಕು. ಏನು ಈ ಪಂಚೋಪಚಾರ ಅಂದ್ರೆ ಏನು, ಷೋಡಶೋಪಚಾರ ಅಂದ್ರೆ ಏನು, ಅದನ್ನು ಹೇಗೆ ಮಾಡಬೇಕು ಅದನ್ನು ನೋಡೋಣ. ಮೊದಲಿಗೆ ಪಂಚೋಪಚಾರ. ಪಂಚ ಅಂದ್ರೆ 5: ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ. ಈ 5 ಉಪಚಾರಗಳನ್ನ ಪಂಚೋಪಚಾರಗಳು ಅಂತ. ಅದು ಯಾಕೆ 5? 4 ಯಾಕಲ್ಲ, 6 ಯಾಕಲ್ಲ? ಯಾಕೆ ಅಂದರೆ ಪಂಚಭೂತಗಳು 5. ಹಾಗಾಗಿ ಯಾವುದೆಲ್ಲ ಪಂಚಭೂತಗಳು? ಭೂಮಿ, ನೀರು, ಅಗ್ನಿ, ವಾಯು ಮತ್ತೆ ಆಕಾಶ. ಪಂಚಭೂತಗಳನ್ನ ಮೂಲವಾಗಿಟ್ಟುಕೊಂಡು ಅವುಗಳ ಮೂಲಕ ದೇವರನ್ನ ಅನುಸಂಧಾನ ಮಾಡುವಂತಹ ರೀತಿ ಪಂಚೋಪಚಾರ ಪೂಜೆ. ಇದನ್ನು ನಾವು ತಿಳಿಬೇಕಾದ್ರೆ ಪಂಚಭೂತಗಳು ಹೇಗೆ ಸೃಷ್ಟಿಯಾಯಿತು ಅಂತ ನೋಡಬೇಕು. ನಾವು ನೋಡುವ ಭೂಮಿ, ಗಾಳಿ, ನೀರು, ಬೆಂಕಿ, ಆಕಾಶ ಇದೆಲ್ಲ ಎಲ್ಲಿಂದ ಬಂತು, ಹೇಗೆ ಬಂತು? ಶಾಸ್ತ್ರಗಳು ಏನು ಹೇಳ್ತಾವೆ? ಸೃಷ್ಟಿಯ ರೀತಿ ಹೇಗೆ? ಉಪನಿಷತ್ತುಗಳು ಹೇಳ್ತಾವೆ, ಅಥ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾ ಸೃಜೇಯೇತಿ. ದೇವರ ಇಚ್ಛೆ, ಸೃಷ್ಟಿಯನ್ನ ಮಾಡಬೇಕು ಅನ್ನುವ ಇಚ್ಛೆಯಿಂದ ಸೃಷ್ಟಿಗೆ ಒಂದು ಕಾರಣ ಸಿಕ್ತು. ಕಾರಣಂಕರ್ತ ಅಂತ ಭಾಗವತದಲ್ಲಿ ಇದು ವಿಸ್ತಾರವಾಗಿದೆ. ಸೃಷ್ಟಿಯ ವರ್ಣನೆ 2ನೇ ಸ್ಕಂದದಲ್ಲಿ ಬರುತ್ತೆ. ಕಾಲಂಕರ್ಮ ಸ್ವಭಾವಂಚ ಮಾಯೇಶೋ ಮಾಯಜಾಸ್ವಜ ಆತ್ಮನ್ಯದೃಚ್ಛಜ ಪ್ರಾಪ್ತಂ ವಿಭುಭೂಷುರುಪಾದದೆ ಅಂತ. ಭಗವಂತನಿಗೆ ಇಚ್ಛೆ ಉಂಟಾದಾಗ, ಸೃಷ್ಟಿ ಮಾಡಬೇಕು ಅನ್ನೋ ಇಚ್ಛೆ ಉಂಟಾದಾಗ ಅವನು ತನ್ನ ಮಾಯೆಯ ಮೂಲಕ, ನಾವೇನು ವಿಷ್ಣು ಮಾಯ ಅಂತ ಹೇಳ್ತೀವಿ, ಶಕ್ತಿ, ಆ ಮಾಯೆಯಿಂದ ತನ್ನ ಸ್ವರೂಪದಲ್ಲಿ ಬಂದು ಸೇರಿದ ಕಾಲ, ಕರ್ಮ, ಸ್ವಭಾವ ಇವುಗಳನ್ನು ಸ್ವೀಕಾರ ಮಾಡ್ತಾನೆ. ಕಾಲಂಕರ್ಮ ಸ್ವಭಾವಂಚ ಕಾಲಾತ್ ಗುಣವ್ಯತಿಕರ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾದಭೂತ್. ಭಗವಂತನ ಶಕ್ತಿಯಿಂದ ಆ ಕಾಲ ಏನಿದೆ ಅದು 3 ಗುಣಗಳಲ್ಲಿ ಕ್ಷೋಭೆಯನ್ನು ಉಂಟು ಮಾಡುತ್ತೆ. ಸ್ವಭಾವ ಅವುಗಳನ್ನು ರೂಪಾಂತರ ಮಾಡುತ್ತೆ. ಕರ್ಮದಿಂದ ಮಹತ್ತತ್ವ ಅಂತ ಹೇಳಿ ಸೃಷ್ಟಿಯಾಗತ್ತೆ. 3 ಗುಣಗಳು, ಸತ್ವ, ರಜಸ್ಸು, ತಮಸ್ಸು. ಇದರಲ್ಲಿ ರಜೋಗುಣ ಮತ್ತೆ ಸತ್ವಗುಣಗಳು ವೃದ್ಧಿಯಾದಾಗ ಈ ಮಹತ್ತತ್ವದಲ್ಲಿ ಒಂದಷ್ಟು ವಿಕಾರಗಳು ಉಂಟಾಗುತ್ತೆ. ಆ ವಿಕಾರದಿಂದ ಜ್ಞಾನ, ಕ್ರಿಯೆ, ದ್ರವ್ಯ ಇವುಗಳ ರೂಪವಾಗಿ ತಮಃ ಪ್ರಧಾನವಾದ ವಿಕಾರ ಉಂಟಾಗತ್ತೆ. ಅದನ್ನೇ ಅಹಂಕಾರ ಅಂತ ಕರೆಯೋದು. ಇಲ್ಲಿ ಅಹಂಕಾರ ಅಂದ್ರೆ ಈಗೋ ಅಲ್ಲ, ಅಹಂಕಾರ ಅಂದ್ರೆ ಐಡೆಂಟಿಟಿ. ಇಷ್ಟರವರೆಗೆ ಏನೂ ಇರಲಿಲ್ಲ, ಈಗ ಏನೋ ಒಂದು ಸೃಷ್ಟಿ ಆಯ್ತಲ್ಲ, ಅದಕ್ಕೆ ಅಹಂಕಾರ ಅಂತ. ಐಡೆಂಟಿಟಿ, ಅಸ್ತಿತ್ವ ಬರುತ್ತೆ. ಆ ಅಸ್ತಿತ್ವಕ್ಕೆ ಅಹಂಕಾರ ಅಂತ ಹೆಸರು. ಅದೇ ಅಹಂಕಾರ ಮತ್ತೆ ರೂಪಾಂತರ ಆಗಿ 3 ರೀತಿಯ ವೈಕಾರಿಕ, ತೈಜಸ, ತಾಮಸ ಅಂತ. ಈ ವೈಕಾರಿಕ ಅಹಂಕಾರ ಜ್ಞಾನಶಕ್ತಿ ಪ್ರಧಾನ, ತೈಜಸ ಅಹಂಕಾರ ಕ್ರಿಯಾಶಕ್ತಿ ಪ್ರಧಾನ, ತಾಮಸ ಅಹಂಕಾರ ದ್ರವ್ಯಶಕ್ತಿ ಪ್ರಧಾನ. ಈ ದ್ರವ್ಯಶಕ್ತಿ ಪ್ರಧಾನವಾದಂತಹ ತಾಮಸ ಅಹಂಕಾರದಿಂದ, ಅದರಲ್ಲಿ ಆಗುವ ವಿಕಾರದಿಂದ ಈ ಪಂಚಭೂತಗಳು ಸೃಷ್ಟಿಯಾಗುತ್ತೆ. ಇದನ್ನೇ ತೈತ್ತೀರಿಯ ಉಪನಿಷತ್ತು ಹೇಳುತ್ತೆ. ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತಃ
ಆಕಾಶಾದ್ವಾಜುಃ ವಾಯೋರಗ್ನಿಃ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಹೀಗೆ ಕಂಟಿನ್ಯೂ ಆಗುತ್ತೆ. ಏನು ಈ ತಾಮಸ ಅಹಂಕಾರದ ಕ್ಷೋಭೆಯಿಂದ ಆಕಾಶ ಉತ್ಪನ್ನ ಆಗುತ್ತೆ. ಈ ಆಕಾಶ ತತ್ವ ಅಂತ ನಾವೇನು ಹೇಳ್ತೀವಿ, ಇದರ ಅಟ್ರಿಬ್ಯೂಟ್ ಗುಣ ಏನು? ಶಬ್ದ. ಆಕಾಶದ ತನ್ಮಾತ್ರೆ ಶಬ್ದ. ಮತ್ತೆ ಪುನಃ ಆಕಾಶದಲ್ಲಿ ವಿಕಾರ ಉಂಟಾದಾಗ ಅದರಿಂದ ವಾಯುವಿನ ಉತ್ಪತ್ತಿ ಆಗುತ್ತೆ. ಆಕಾಶಾದ್ ವಾಯು. ಈ ವಾಯುವಿನ ಗುಣ ಸ್ಪರ್ಶ, ಟಚ್. ಅಂದರೆ ನಮಗೆ ಸ್ಪರ್ಶ ಜ್ಞಾನ ಆಗಬೇಕಾದ್ರೆ ವಾಯು ತತ್ವ ಬೇಕು, ಶಬ್ದ ಜ್ಞಾನ ಆಗಬೇಕಾದ್ರೆ ಆಕಾಶ ತತ್ವ ಬೇಕು. ಹಾಗಾಗಿ ವಾಯುವಿನ ತನ್ಮಾತ್ರೆ ಸ್ಪರ್ಶ. ಮತ್ತು ಈ ವಾಯುವಿನಲ್ಲಿ ಆಕಾಶದ ಗುಣ ಏನು ಶಬ್ದ ಇದೆ ಅದು ಇದರಲ್ಲಿ ಸಮ್ಮಿಲಿತವಾಗಿರುತ್ತೆ. ಯಾಕೆಂದರೆ ವಾಯುವಿನ ಉತ್ಪತ್ತಿಗೆ ಕಾರಣ ಆಕಾಶ. ಆಕಾಶಾತ್ ವಾಯು. ಆಮೇಲೆ ವಾಯೋರಗ್ನಿ, ವಾಯುವಿನಿಂದ ಅಗ್ನಿಯ ಜನನ. ವಾಯುವಿನಿಂದ ಅಗ್ನಿ ಜನನ ಹೇಗೆ ಕೇಳಿದರೆ, ಮೊದಲೇ ಹೇಳಿದಾಗೆ ಕಾಲಕರ್ಮ ಸ್ವಭಾವಗಳು, ಇದರಿಂದ ಆ ತಾಮಸ ಅಹಂಕಾರದ ಮೂಲಕ ವಾಯುವಿನಲ್ಲಿ ವಿಕಾರ ಉಂಟಾಗುತ್ತೆ. ಈ ವಿಕಾರದ ಉತ್ಪನ್ನ ಪ್ರಾಡಕ್ಟ್ ಏನಿದೆ ಅದು ಅಗ್ನಿ. ಅಗ್ನಿಯ ಗುಣ ರೂಪ, ಫಾರ್ಮ್. ನಮಗೆ ಯಾವುದಾದ್ರೂ ವಸ್ತುವಿನ ರೂಪ ಕಾಣಿಸ್ಬೇಕು, ನಮ್ಮ ರೂಪ ಚಿತ್ರಣ ಬರಬೇಕು ಅಂದರೆ ಅಗ್ನಿ ಬೇಕು, ತೇಜಸ್ಸು, ಲೈಟ್ ಅಂತ ನಾವೇನು ಹೇಳ್ತೀವಿ ಅದು. ಅಗ್ನೇರಾಪಃ, ಅಗ್ನಿಯಿಂದ ಜಲ. ಅದ್ಭ್ಯಃ ಪೃಥಿವಿ, ನೀರಿನಿಂದ ಪೃಥ್ವಿ ತತ್ವದ ಜನನ. ಜಲದ ತನ್ಮಾತ್ರೆ ರಸ ಅಂದರೆ ಟೇಸ್ಟ್. ಪೃಥ್ವಿ ತತ್ವದ ತನ್ಮಾತ್ರೆ ಗಂಧ ಅಂದರೆ ಸ್ಮೆಲ್. ಪ್ರತಿಯೊಂದು ತತ್ವದಲ್ಲಿ ಅದಕ್ಕೆ ಕಾರಣವಾದ ತತ್ವದ ಗುಣಗಳು ಇರುತ್ತೆ. ಹಾಗಾಗಿ ಪೃಥ್ವಿ ತತ್ವದಲ್ಲಿ ಗಂಧ, ರಸ, ಸ್ಪರ್ಶ, ರೂಪ, ಶಬ್ದ ಈ 5 ಗುಣಗಳು ಇರುತ್ತೆ. ಮತ್ತು ಈ ಗುಣಗಳನ್ನು ಸ್ವೀಕಾರ ಮಾಡಬೇಕಾದ್ರೆ 5 ರಿಸೀವರ್ಸ್ ಬೇಕು. ಅದನ್ನೇ ನಾವು 5 ಇಂದ್ರಿಯಗಳು, ಪಂಚೇಂದ್ರಿಯಗಳು: ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವ, ಆಘ್ರಾಣ. ಯಾವುದೆಲ್ಲ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದಿಷ್ಟು ಯಾಕೆ ಹೇಳಬೇಕಾಯ್ತು ಕೇಳಿದರೆ, ನಾವು ಪಂಚೋಪಚಾರ ಪೂಜೆ ಮಾಡಬೇಕಾದ್ರೆ ನಮಗೆ ಈ 5 ಪಂಚಭೂತಗಳ ಕಾನ್ಸೆಪ್ಟ್ ತಿಳಿದಿರಬೇಕು. ಅವು ಹೇಗೆ ಸೃಷ್ಟಿಯಾಯಿತು, ಅವುಗಳ ಗುಣ ಏನು ಅಂತ. ಈಗ ಈ ಪಂಚಭೂತಗಳನ್ನು ನಮ್ಮ ಕೈಯ 5 ಬೆರಳುಗಳಲ್ಲಿ ಅನುಸಂಧಾನ ಮಾಡಬೇಕು. ಆ ಸೃಷ್ಟಿ ಕ್ರಮದಿಂದ ಮೊದಲು ಆಕಾಶ, ಅದು ಹೆಬ್ಬೆರಳು. ಆಮೇಲೆ ವಾಯು, ತೋರ್ಬೆರಳು. ವಾಯುವಿನಿಂದ ಅಗ್ನಿ, ಮಧ್ಯದ ಬೆರಳು. ಅಗ್ನಿಯಿಂದ ಜಲ, ಅದು ಉಂಗುರ ಬೆರಳು. ಜಲದಿಂದ ಪೃಥಿವಿ, ಅದು ಕಿರುಬೆರಳು. ಅದೇ ರೀತಿ ಆ ಪಂಚಭೂತಗಳ ತನ್ಮಾತ್ರೆಗಳು ಇನ್ನೊಂದು ಕೈಯ 5 ಬೆರಳುಗಳಲ್ಲಿ ಅದೇ ಕ್ರಮದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಯಾವುದು? ಸೌಂಡ್, ಟಚ್, ಫಾರ್ಮ್, ಟೇಸ್ಟ್, ಸ್ಮೆಲ್. ಹೀಗೆ ಈ 5 ತಿಳ್ಕೊಂಡು ಈಗ ಆ ಒಂದೊಂದು ತತ್ವಗಳಿಗೆ ಒಂದೊಂದು ಅಕ್ಷರಗಳು, ಅವರ್ಗೀಯ ವ್ಯಂಜನಗಳು, ಯಾರ, ಲಾವ, ಹ, ಈ 5 ಅಕ್ಷರಗಳು ಒಂದೊಂದು ತತ್ವಕ್ಕೆ ಒಂದೊಂದು. ಹಕಾರದಿಂದ ಆಕಾಶ ತತ್ವ, ಅದಕ್ಕೆ ಅನುಸ್ವಾರ ಸೇರಿಸಿ ಹಂ. ಹಾಗೆ ಯಮ್ಮಿಂದ ವಾಯು, ರಮ್ಮಿಂದ ಅಗ್ನಿ, ವಮ್ಮಿಂದ ಜಲ, ಲಮ್ಮಿಂದ ಪೃಥ್ವಿ ತತ್ವ. ಇದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್. ಈಗ ಮುದ್ರೆಗಳ ಮೂಲಕ ಆ 5 ಉಪಚಾರಗಳನ್ನು ಸಮರ್ಪಣೆ ಮಾಡೋದು ಹೇಗೆ ನೋಡಬೇಕು. ಮೊದಲೇ ತಿಳ್ಕೊಂಡ ಹಾಗೆ ಕಿರುಬೆರಳು ಪೃಥ್ವಿ ತತ್ವ. ಗಂಧ ಸಮರ್ಪಣೆ ಮಾಡಬೇಕಾದ್ರೆ ಆ ಕಿರುಬೆರಳಿನ 2ನೇ ಪರ್ವವನ್ನು ಹೆಬ್ಬೆರಳಿನ ತುದಿಯಿಂದ ಮುಟ್ಟಿ ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಸಮರ್ಪಯಾಮಿ. ಹಾಗೆ ಪುಷ್ಪ ಸಮರ್ಪಣೆ ಮಾಡುವಾಗ ಹೆಬ್ಬೆರಳಿನ 2ನೇ ಪರ್ವ ಅದನ್ನು ತೋರು ಬೆರಳ ತುದಿಯಿಂದ ಮುಟ್ಟಿ ಹಂ ಆಕಾಶಾತ್ಮನೇ ನಮಃ ಪುಷ್ಪಂ ಸಮರ್ಪಯಾಮಿ. ಹಾಗೆ ತೋರು ಬೆರಳಿನ 2ನೇ ಪರ್ವವನ್ನು ಹೆಬ್ಬೆರಳಿನ ತುದಿಯಿಂದ ಯಂ ವಾಯವಾತ್ಮನೇ ನಮಃ ಧೂಪಮಾಘ್ರಾಪಯಾಮಿ. ಮಧ್ಯ ಬೆರಳು ರಂ ಅಗ್ನ್ಯಾತ್ಮನೇ ನಮಃ ದೀಪಂ ದರ್ಶಯಾಮಿ. ಉಂಗುರ ಬೆರಳಿನ 2ನೇ ಪರ್ವ ವಂ ಅಮೃತಾತ್ಮನೇ ನಮಃ ನೈವೇದ್ಯಂ ಸಮರ್ಪಯಾಮಿ. ಹೀಗೆ ಈ ಪಂಚೋಪಚಾರ ಪೂಜೆ. ಇದಷ್ಟು ಪ್ರಕ್ರಿಯೆ ಆಯಿತು. ಈಗ ನಾವು ಈ
ಉಪಚಾರಗಳನ್ನು ಸಮರ್ಪಣೆ ಮಾಡುವಾಗ ಅದರ ಹಿಂದಿನ ಅರ್ಥಾನುಸಂಧಾನ ಹೇಗಿರಬೇಕು ಅದನ್ನು ನೋಡಬೇಕು. ಇದನ್ನು ಎರಡು ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಬರುತ್ತೆ. ಒಂದು, ಲಂ ಪೃಥಿವ್ಯಾತ್ಮನೇ ನಮಃ ಅಂತ ನಾವು ಹೇಳಿದಾಗ ಅಲ್ಲಿ ನಮಃ ಶಬ್ದ ಇದೆ, ನಮಸ್ಕಾರ ಮಾಡ್ತಾ ಇದ್ದೇವೆ. ಯಾವ ರೂಪಕ್ಕೆ? ಪೃಥಿವೀ ತತ್ವದ ಅಭಿಮಾನಿ ದೇವತೆಯ ಅಂತರ್ಗತನಾಗಿರುವಂತಹ ಭಗವದ್ ರೂಪ. ಆ ರೂಪಕ್ಕೆ, ಆ ರೂಪವನ್ನು ಸ್ಮರಣೆ ಮಾಡ್ತಾ, ಆ ರೂಪವನ್ನು ನಮಸ್ಕಾರ ಮಾಡ್ತಾ ಗಂಧವನ್ನು ಸಮರ್ಪಣೆ ಮಾಡುವ ಚಿಂತನೆ. ಅದೇ ರೀತಿ ಉಳಿದ ತತ್ವಗಳು, ಹಂ ಆಕಾಶಾತ್ಮನೇ ನಮಃ, ಆಕಾಶ ತತ್ವಾಭಿಮಾನಿ ದೇವತೆಯ ಅಂತರ್ಗತನಾಗಿರುವ ಭಗವದ್ ರೂಪವಾದ ಚಿಂತನೆ ಮಾಡ್ತಾ ಪುಷ್ಪ ಸಮರ್ಪಣೆ. ವಾಯುವಾತ್ಮನೇ ನಮಃ, ಅಗ್ನಿ ಆತ್ಮನೇ ನಮಃ, ಅಭಾತ್ಮನೇ ನಮಃ. ಹೀಗೆ ಆಯಾ ತತ್ವದ ಅಭಿಮಾನಿ ದೇವತೆಯ ಒಳಗಿರುವ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಅದಕ್ಕೆ ನಮಸ್ಕಾರ ಮಾಡಿ ಆಯಾ ದ್ರವ್ಯವನ್ನು ಸಮರ್ಪಣೆ ಮಾಡು. ಇದು ಒಂದು ಅರ್ಥ ಆಯಿತು. ಇನ್ನೊಂದು ರೀತಿಯಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಿದರೆ, ಲಂ ಪೃಥಿವ್ಯಾತ್ಮಕಂ ಗಂಧಂ ಸಮರ್ಪಯಾಮಿ ಅಂತ ಹೇಳೋದು ಇನ್ನೊಂದು ರೀತಿ. ಅದು ಹೇಗೆ? ವಸ್ತುತಃ ನಾವು ಪೂಜೆಯಲ್ಲಿರ್ಬೋದು, ಯಜ್ಞದಲ್ಲಿರ್ಬೋದು, ಯಾವುದರಲ್ಲೇ ಇರ್ಬೋದು, ಸಮರ್ಪಣೆ ಮಾಡುವುದಂದ್ರೆ ಏನು? ಗಂಧವನ್ನಾಗಲಿ, ಪುಷ್ಪವನ್ನಾಗಲಿ, ಧೂಪವನ್ನಾಗಲಿ, ದೀಪವನ್ನಾಗಲಿ, ನೈವೇದ್ಯವನ್ನಾಗಲಿ ಏನನ್ನೇ ಸಮರ್ಪಣೆ ಮಾಡುವ ಉದ್ದೇಶ ಏನು? ಸಮರ್ಪಣೆ ಎಂದರೇನು? ದೇವರಿಗೆ ಚೆನ್ನಾಗಿ ಅರ್ಪಣೆ ಮಾಡೋದು. ನಾವು ಏನನ್ನು ಅರ್ಪಣೆ ಮಾಡಬಹುದು? ನಾವು ಹೇಳ್ತೀವಿ, ನಾವು ಹೂವನ್ನು ಅರ್ಪಣೆ ಮಾಡ್ತೇವೆ, ಆಮೇಲೆ ನೈವೇದ್ಯವನ್ನು ಅರ್ಪಣೆ ಮಾಡ್ತೇವೆ. ಆದರೆ ಇದೆಲ್ಲ ನಮ್ಮದೋ ಅನ್ನುವ ಪ್ರಶ್ನೆ. ನಮ್ಮದಲ್ಲದನ್ನು ನಾವು ಹೇಗೆ ಅರ್ಪಣೆ ಮಾಡೋದಕ್ಕೆ ಬರುತ್ತೆ? ನಮ್ಮದು ಯಾಕಲ್ಲ? ದುಡ್ಡು ಕೊಟ್ಟು ಹೂ ತಂದಿದ್ದು ನಾವು, ದುಡ್ದಿದ್ದು ನಾವು, ನಮ್ದು ಹೇಗಲ್ಲ? ನಾವು ದುಡ್ಡು ಕೊಟ್ಟ ಮೇಲೆ ಆ ಸ್ವತ್ತು ನಮ್ದಲ್ವ, ನಮ್ಮದಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದರೆ, ಆ ದುಡ್ಡು ಹೇಗೆ ಬಂತು? ದುಡಿಮೆಯಿಂದ ಬಂತು. ದುಡಿಮೆ ಹೇಗೆ ಬಂತು? ನಮ್ಮ ದೇಹ, ಮನಸ್ಸು, ನಮ್ಮ ವ್ಯಕ್ತಿತ್ವ, ಇದರಿಂದ ನಾವು ಒಂದು ಜ್ಞಾನ ಸಂಪಾದನೆ ಮಾಡಿದ್ವಿ ಲೋಕದಲ್ಲಿ. ಅದನ್ನು ಉಪಯೋಗಿಸಿ ಹಣವನ್ನು ದುಡಿದ್ವಿ. ಸರಿ, ಈ ದೇಹ ನಮ್ಮದೋ? ಅದನ್ನು ಮತ್ತೆ ಪ್ರಶ್ನೆ ಬರುತ್ತೆ. ದೇಹ ನಮ್ಮದಲ್ಲ. ಅದು ಹೇಗೆ ನಮ್ಮದಲ್ಲ? ಮತ್ತೆ ನಾವು ಉಪನಿಷತ್ತಿಗೆ ಹೋಗಬೇಕು. ಏನು ಅಭ್ಯ ಪೃಥಿವಿ ಅಂತ ಹೇಳಿದರು. ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷಃ ಅಂತ ಹೇಳ್ತಾರೆ. ಏನು ಪೃಥಿವಿ ಸೃಷ್ಟಿಯಾಯಿತು. ಪೃಥಿವಿಯಿಂದ ಔಷಧಿ ವನಸ್ಪತಿಗಳು, ಸಸ್ಯ ಸಂಪತ್ತು ಉಂಟಾಯಿತು. ಆ ಸಸ್ಯ ಸಂಪತ್ತಿನಿಂದ ಆಹಾರ ಉತ್ಪಾದನೆ ಆಯಿತು. ಓಷಧೀಭ್ಯ ಅನ್ನಂ, ಅನ್ನಾತ್ ಪುರುಷಃ, ಆ ಅನ್ನದಿಂದ ಪುರುಷ. ಸೊ ಒಂದು ವ್ಯಕ್ತಿ ಹುಟ್ಟಬೇಕಾದ್ರೆ ಅನ್ನ ಬೇಕು. ಅನ್ನ ಬಂದಿದ್ದು ಔಷಧಿ ವನಸ್ಪತಿಗಳಿಂದ, ಔಷಧಿ ವನಸ್ಪತಿಗಳು ಬಂದಿದ್ದು ಪೃಥಿವಿಯಿಂದ, ಪೃಥಿವಿ ಅಪ್ತತ್ವದಿಂದ, ಅಪತತ್ವ ಬಂದಿದ್ದು ಅಗ್ನಿತತ್ವದಿಂದ, ಅಗ್ನಿತತ್ವ ವಾಯುತತ್ವದಿಂದ, ವಾಯುತತ್ವ ಆಕಾಶ ತತ್ವದಿಂದ, ಆಕಾಶ ತತ್ವ ಬಂದಿದ್ದು ಈ ತಾಮಸ ಅಹಂಕಾರದಿಂದ, ಅಹಂಕಾರಗಳು ಬಂದಿದ್ದು ಭಗವಂತನ ಸೃಷ್ಟಿ ಮಾಡಬೇಕು ಅನ್ನೋ ಇಚ್ಛೆಯಿಂದ. ಹಾಗಾಗಿ ವಸ್ತುತಃ ನಾವು ಜಗತ್ತನ್ನೆಲ್ಲ ಏನು ನೋಡ್ತೀವಿ ಜಗತ್ತಿನಲ್ಲಿ ಅದಷ್ಟು ಭಗವಂತನದ್ದೇ. ಅಷ್ಟು ಭಗವಂತನದ್ದಾದಾಗ ಟೆಕ್ನಿಕಲಿ ನಮ್ಮ ದೇಹವು ಭಗವಂತನದ್ದೇ ಆಗುತ್ತೆ. ಈ ದೇಹದಿಂದ ನಾವೇನು ಸಂಪಾದನೆ ಮಾಡ್ತೀವಿ, ಈ ದೇಹದ ಪ್ರಾಡಕ್ಟೇ ಮನಸ್ಸು. ಈ ದೇಹ ಮತ್ತು ಮನಸ್ಸು ಈಗ ಭಗವಂತಂದಾಯಿತು. ಸೊ ಇದ್ರ ಮೂಲಕ ನಾವೀಗ ಏನನ್ನೇ ಸಂಪಾದನೆ ಮಾಡಿದರೂ ಅದು ನಮ್ದಲ್ಲ, ಅದು ಭಗವಂತಂದಾಯಿತು. ಸ್ವತ್ತು ನಮ್ದಲ್ಲ ಈಗ. ಹಾಗಾಗಿ ನಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಥವಾ ನಮ್ಮ ಹತ್ರ ಎಷ್ಟು ಪ್ರಾಪರ್ಟೀಸ್ ಇದೆ ಅದಷ್ಟು ದೇವರದ್ದು ಅಂತ ಆಯಿತು. ಯಾಕಂದರೆ ಈ ದೇಹವೇ ನಮ್ಮದಲ್ಲ, ಈ ಉಸಿರೇ ನಮ್ಮದಲ್ಲ ಅಂತ ಆದಮೇಲೆ ಈ ದೇಹದಿಂದ ದುಡಿದಿರುವ ಯಾವುದೇ ವಸ್ತುಗಳು ನಮ್ದು ಹೇಗೆ ಆಗಕ್ಕೆ ಸಾಧ್ಯ? ಹಾಗಾಗಿ ನಾವು ದುಡಿದಿರುವಂತಹ ಹಣ ನಮ್ಮದಲ್ಲ. ಈ ಹಣದಿಂದ ನಾವಿನ್ನೇನು ತರ್ತೀವಿ ಅದು ಯಾವುದೂ ನಮ್ಮದಲ್ಲ ಅಂತ ಆಗುತ್ತೆ. ಸರಿ, ಹಾಗಿದ್ರೆ ನಾವಿನ್ನೇನು ಸಮರ್ಪಣೆ ಮಾಡೋಕ್ಕಾಗುತ್ತೆ ದೇವರಿಗೆ? ನಮ್ಮ ಹತ್ರ ಏನೂ ಇಲ್ಲ ಅಂತ ಆದಮೇಲೆ, ದೇಹವೇ ನಮ್ಮದಲ್ಲ ಅಂತ ಆದಮೇಲೆ ನಾವಿನ್ನೇನು ಸಮರ್ಪಣೆ ಮಾಡೋಕ್ಕೆ ಸಾಧ್ಯ? ನಮ್ಮ ಹತ್ರ ಏನಿದೆ ಅಂತ ಆಯಿತು? ಏನೂ ಉಳಿಲಿಲ್ಲ, ಝೀರೋ. ಹಾಗಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಏನಾದರೂ ಮನಸ್ಸು ಬಂದರೆ ನಾವು ನಮ್ಮನ್ನೇ ಸಮರ್ಪಣೆ ಮಾಡ್ಕೊಳ್ಬೇಕು, ಹೊರತು ಬೇರೆ ಯಾವ ಆಪ್ಷನ್ನೂ ಇಲ್ಲ. ಹೇಗೆ ಅಂದರೆ, ಉದಾಹರಣೆಗೆ ನಾವು ಯಾರ ಹತ್ರ ಒಂದಷ್ಟು ಸಾಲ ತೊಗೊಳ್ತೀವಿ, ಒಂದು 10 ಲಕ್ಷ ಸಾಲ ತೊಗೊತೀವಿ. ಸಾಲ ತೀರಿಸೋ ಸಮಯ ಬಂದಾಗ
ನಮಗೆ ತೀರಿಸ್ಲಿಕ್ಕೆ ಆಗಲಿಲ್ಲ ಅಂತ ಆದಾಗ ನಮ್ಮ ಹತ್ರ ಏನೋ ಒಂದು ವಸ್ತುವನ್ನು ಅವ್ರು ತಗೊಳ್ತಾರೆ, ಆಸ್ತಿಯನ್ನು ಅಥವಾ ಬೇರೆ ಏನೋ ಒಂದು ವಸ್ತು. ಆ ವಸ್ತುಗಳು ನಮ್ಮ ಹತ್ರ ಏನೂ ಇಲ್ಲ ಅಂತ ಆದಾಗ ನಾವು ಅವರಲ್ಲಿ ದಾಸರಾಗಿ ಹೋಗಬೇಕಾಗುತ್ತೆ, ಅವರ ಅಡಿಯಾಗಿ ಹೋಗಬೇಕು. ಅದೊಂದೇ ಆಪ್ಷನ್. ಅದೇ ರೀತಿ ದೇವರಿಗೆ ನಾವು ಏನಾದರೂ ಸಮರ್ಪಣೆ ಮಾಡಬೇಕು ಅಂತ ಆದಾಗ ನಮ್ಮ ಹತ್ರ ಕೊಡಲಿಕ್ಕೆ ನಿಜವಾಗ್ಲೂ ದೇವರಿಗೆ ನಮ್ಮ ಹತ್ರ ಕೊಡಲಿಕ್ಕೆ ಏನೂ ಇಲ್ಲ. ಹಾಗಾಗಿ ನಾವು ಏನು ಸಮರ್ಪಣೆ ಮಾಡ್ಬೋದು, ನಮ್ಮನ್ನೇ ನಾವು ಸಮರ್ಪಣೆ ಮಾಡ್ಕೋದು. ಇದನ್ನು ಯಾಕೆ ಹೇಳಬೇಕಾಯ್ತು ಅಂದರೆ, ಲಂ ಪೃಥಿವ್ಯಾತ್ಮಕಂ ಗಂಧಂ ಸಮರ್ಪಯಾಮಿ ಅಂತ ಹೇಳಿದರೆ, ಗಂಧವನ್ನು ನಾವು ತೆಗೆದು ಪೂಜೆಗೆ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ಈ ಗಂಧ ಒಂದು ನಿಮಿತ್ತ ಮಾತ್ರ. ಆ ಗಂಧದ ಮೂಲಕ ನಾವು ನಮ್ಮಲ್ಲಿರುವ ಪೃಥ್ವಿ ತತ್ವ, ಅಂದರೆ ಈ ದೇಹ ಏನಿದೆ ಇದು ಅನ್ನಮಯ ಕೋಶ, ಏನು ಕಾಣುತ್ತೆ ಹೊರಗಡೆಗೆ, ಯಾವುದು ರಕ್ತರಸ ಮಾಂಸ ಅಸ್ಥಿ ಮೇಧ ಮಜ್ಜ ಮತ್ತು ಶುಕ್ರ, ಈ ಸಪ್ತಧಾತುಗಳಿಂದ ಕೂಡಿದ ಈ ಅನ್ನಮಯ ಕೋಶ ಏನಿದೆ ಅದು ಪೃಥ್ವಿ ತತ್ವದ ಸಿಂಬಾಲಿಸಮ್. ಹಾಗಾಗಿ ನಾವು ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿದರೆ, ಈ ಗಂಧದ ಮೂಲಕ ನನ್ನ ಈ ಇಡೀ ಅನ್ನಮಯ ಕೋಶವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ದೇವರೇ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬೇಕು. ಹಾಗೆಯೇ ಪುಷ್ಪ ಸಮರ್ಪಣೆ ಮಾಡುವಾಗ ಹಂ ಆಕಾಶಾತ್ಮನೇ ನಮಃ ಪುಷ್ಪಂ ಸಮರ್ಪಯಾಮಿ, ಈ ಪುಷ್ಪದ ಮೂಲಕ ನನ್ನಲ್ಲಿರುವ ಆಕಾಶ ತತ್ವವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ವಾಯುತತ್ವದ ಮೂಲಕ ನನ್ನಲ್ಲಿರುವ ವಾಯುತತ್ವವನ್ನು, ನನ್ನ ಪಂಚಪ್ರಾಣಗಳು ಪ್ರಾಣಾಪಾನ ವ್ಯಾನೋದಾನ ಸಮಾನಃ, ಈ ಧೂಪ ಸಮರ್ಪಣೆ ಮೂಲಕ ನನ್ನಷ್ಟು ಪ್ರಾಣವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ರಂ ಅಗ್ನಿಯಾತ್ಮನೇ ನಮಃ ದೀಪಂ, ದೇಹ ಕ್ರಿಯೆಯಲ್ಲಿರಬೇಕಾದ್ರೆ, ಜೀವಂತವಾಗಿರಬೇಕಾದ್ರೆ ಒಂದು ಕಾರಣ ಅಗ್ನಿ, ಕಾಯ ಅಗ್ನಿ ಅಂತ. ಅಗ್ನಿ ಇದ್ದರೆ ಮಾತ್ರ ಜೀವ ಇದೆ ಅಂತ, ದೇಹ ತಣ್ಣಗಾಯಿತು ಅಂದರೆ ಅವ್ರು ಹೋದರು ಅಂತ. ಅಂತಹ ಅಗ್ನಿ ತತ್ವ ಈ ದೀಪ ಬೆಳಗುವ ಮೂಲಕ ನನ್ನಲ್ಲಿರುವ ಅಗ್ನಿ ತತ್ವವನ್ನೇ ನಿನಗೆ ಸಮರ್ಪಣೆ ಮಾಡಿದ್ದೀನಿ. ಏನು ಒಂದಷ್ಟು ನೈವೇದ್ಯ, ಅನ್ನ ಹಣ್ಣುಗಳು ಒಂದಷ್ಟು ಏನು, ಆ ನೈವೇದ್ಯದ ಮೂಲಕ ನನ್ನಲ್ಲಿರುವ ಜಲತತ್ವವನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ. ಇದೊಂದು ಅದ್ಭುತ ಕಾನ್ಸೆಪ್ಟ್. ಪಂಚೋಪಚಾರ ಅಂತ ಏನಿದೆ, ನಮ್ಮನ್ನು ನಾವೇ, ನಮ್ಮ ಸರ್ವಸ್ವವನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಮಾಧ್ಯಮ, ಒಂದು ಪ್ರೋಸೆಸ್. ನಮಗೆ ಅದು ಅರ್ಥಾನುಸಂಧಾನ ಬೇಕು. ಪೂಜೆ ಮಾಡುವ ಹೊತ್ತಿಗೆ ಸುಮ್ಮನೆ ಗಂಧ ಮಾಡಿರ್ತೀವಿ, ಆ ಗಂಧ ಹೂವೆಲ್ಲ ಸಮರ್ಪಣೆ ಮಾಡೋದು, ಅದರಿಂದ ಏನು ದೇವರಿಗೇನು ಬೇಕಿಲ್ಲ. ನಾವು ಕೊಡುವ ಹೂವು, ಗಂಧ, ಒಂದೆರಡು ಬಾಳೆಹಣ್ಣು, ಇದರಿಂದ ದೇವರಿಗೇನು ಆಗಬೇಕಾದ್ದಿಲ್ಲ. ನಾವು ಉದ್ಧಾರ ಆಗಬೇಕಾದ್ರೆ ನಾವು ತಿಳಿದು ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗಿ ಮಾಡಬೇಕು. ಆಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಕಾಟಾಚಾರಕ್ಕೆ ಎಲ್ಲರೂ ಮಾಡ್ತಾರೆ, ನಾವು ಮಾಡೋದು, ಅಥವಾ ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ ಬಿಡೋದು ಯಾಕೆ ಅಂತ ಮಾಡೋದು, ದೇವ್ರಿಗೆ ಬೇಜಾರಾಗಬಾರ್ದು ಅಂತ ಮಾಡೋದು, ಅಥವಾ ಭಯದಿಂದ ಎಲ್ಲ ದೇವರು ಶಾಪ ಕೊಟ್ಟು ಬಿಡ್ತಾನೋ ಏನೋ ಆ ಉದ್ದೇಶದಿಂದ ಹೆದರಿ ಮಾಡೋದು. ಇದರಿಂದ ನಮಗೆ ಖಂಡಿತ ಉಪಯೋಗ ಇಲ್ಲ, ದೇವರಿಗೂ ಇದರಿಂದ ಆಗಬೇಕಾದ್ದೇನೂ ಇಲ್ಲ. ಹಾಗಾಗಿ ಪಂಚೋಪಚಾರ ಮತ್ತು ಇದರಲ್ಲಿ ನಾವು ವೇದದಲ್ಲಿರುವ ಮಂತ್ರಗಳನ್ನು ಸೇರಿಸ್ಬೋದು. ಗಂಧ ಸಮರ್ಪಣೆಗೆ ಮಾಡುವ ಗಂಧದ್ವಾರ, ಅಂಧರಾಧರ್ಶ, ನಾವೇನು ಬೇರೆ ಸಮಯದಲ್ಲಿ ಹೇಳ್ತೀವಿ, ಆಜನೇತೆ ಪರಾಗಣೆ ಎಲ್ಲ ಮಂತ್ರಗಳನ್ನು ಹೇಳ್ಬೋದು. ಸುಮ್ಮನೆ ಯಾವ ಉದ್ದೇಶ ಇಲ್ಲದೆ ಕಾಟಾಚಾರಕ್ಕೆ ಗಂಟೆಗಟ್ಟಲೆ ಪೂಜೆ ಮಾಡುವವನಕ್ಕಿಂತ, ಕೊಡಪಾನಗಟ್ಟಲೆ ನೀರು ಹಾಕಿ ಯಾವುದೇ ಅನುಸಂಧಾನ ಇಲ್ಲದೆ ಒಟ್ರಾಸಿ ಪೂಜೆ ಮಾಡೋರಕ್ಕಿಂತ, ಮನಸ್ಸಿನಲ್ಲಿ ದೇವರ ಬಗ್ಗೆ ಚೂರು ಪ್ರೀತಿ ಭಾವ ಇಲ್ಲದೆ ಗಂಟೆಗಟ್ಟಲೆ ಮಂತ್ರ ಹೇಳಿ ಪೂಜೆ ಮಾಡೋರಕ್ಕಿಂತ, ಈ ಪಂಚೋಪಚಾರ ಪೂಜೆಯನ್ನು ನಿಜವಾಗಿ ಅರ್ಥಾನುಸಂಧಾನ ಮಾಡಿ ಪೂರ್ತಿ ಭಕ್ತಿಯಿಂದ ಪ್ರೀತಿಯಿಂದ ನಾವು ಪಂಚೋಪಚಾರ ಪೂಜೆ ಮಾಡಿದರೂ ಸಾಕು, ಅಷ್ಟು ಎಫೆಕ್ಟಿವ್ ಇದೆ. ನಾವು ತಿಳಿದು ಮಾಡಬೇಕಷ್ಟೆ. ಹೀಗೆ ನಾವು 2 ಮುಖದಲ್ಲಿ ಪಂಚೋಪಚಾರ ನೋಡಿದ್ವಿ. ಇನ್ನು ಷೋಡಶೋಪಚಾರ, ಷೋಡಶ ಅಂದರೆ 16 ಉಪಚಾರಗಳು. ಧ್ಯಾನಾವಾಹನ, ಆಸನ ಸಮರ್ಪಣೆ, ಪಾದ್ಯ ಅಂದರೆ ದೇವರಿಗೆ ಕಾಲು ತೊಳಿಲಿಕ್ಕೆ ನೀರು, ಅರ್ಘ್ಯ ಅಂದರೆ ಕೈ ತೊಳಿಲಿಕ್ಕೆ ನೀರು ಸಮರ್ಪಣೆ, ಮಧುಪರ್ಕ, ಹೇಗೆ ನಾವು ಒಬ್ಬರು ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಹೇಗೆ ನಾವು ಸತ್ಕಾರ ಮಾಡ್ತೀವಿ ಅದೇ ರೀತಿ ಸ್ನಾನ, ವಸ್ತ್ರ, ಉಪವೀತ, ಆಭರಣ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ನೀರಾಜನ, ಪುಷ್ಪಾಂಜಲಿ,
ಪ್ರಸನ್ನಾರ್ಘ್ಯ, ಹೀಗೆ 16 ರೀತಿಯ ಉಪಚಾರಗಳು. ಈ 16 ಯಾಕೆ? ಅದರ ಸಿಗ್ನಿಫಿಕೆನ್ಸ್ ಏನು? 16 ರೀತಿಯ ಉಪಚಾರಗಳನ್ನು ಯಾಕೆ ಮಾಡಬೇಕು? ಪಂಚೋಪಚಾರ ಇದೆ, ಸಾಕಲ್ಲ. ನಮ್ಮ ಸ್ವಭಾವ ಯಾವತ್ತು ಹೀಗೆ, ಇನ್ನೊಬ್ಬರಿಗೆ ನಾವು ಏನಾದರೂ ಕೊಡಬೇಕು ಅಂತಿದ್ದಾಗ ಸಾಕು ಸಾಕು ಅಂತ, ನಮಗೇನಾದರೂ ಬರಬೇಕು ಅಂತಿದ್ರೆ ಇಷ್ಟೇನಾ ಅಂತ. ನಮಗೆಲ್ಲ ಒಂದಷ್ಟು ಹಣ ಬರೋಕ್ಕಿದೆ, ಇಷ್ಟೇನಾ, ಇನ್ನು ಬರ್ಬೋದಿತ್ತು ಅಂತ. ಅದೇ ನಾವು ಯಾರಿಗಾದರೂ ಕೊಡಬೇಕಾದ್ರೆ ಇಷ್ಟು ಸಾಕು, ಈ ಮನೋಭಾವನೆ ಇರಲಿ. ಅಮೃತ ಮಾನದ ಪೂಷಾ ತುಷ್ಟಿಃ ಪುಷ್ಟಿರತಿರಧೃತಿ ಶಶಿನಿ ಚಂದ್ರಿಕಾ ಕಾಂತಿರ್ಜ್ಯೋತ್ಸ್ನಾ ಶರೀಫ್ ಪ್ರೀತಿರಂಗದ ಪೂರ್ಣ ಪೂರ್ಣಾಮೃತ ಭದ್ರ ದಾಯಿನ್ಯ ಸಸ್ವರ ಕಲಾ ಅಂತೇಳಿ 16 ಕಲೆಗಳನ್ನು ಹೇಳ್ತಾರೆ. ಚಂದ್ರನ 16 ಕಲೆಗಳು, ಪಾಡ್ಯದಿಂದ ಹುಣ್ಣಿಮೆವರೆಗೆ 15 ಕಲೆಗಳು. ಪಾಡ್ಯದ ಬಿದಿಗೆಯ ತದಿಗೆಯ ಹುಣ್ಣಿಮೆಯ ಒಟ್ಟು 15. ಏನು ಇಲ್ಲದ ಒಂದು ಕಲೆ ಅಮಾವಾಸ್ಯೆಯದ್ದು, ಅದು ಒಂದು ಕಲೆ, 16 ಕಲೆ. ಈ ಷೋಡಶ ಕಾಮಪ್ರದ ಅಂತ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವಂತಹ ಶಕ್ತಿಯುಳ್ಳಂತಹ ಕಲೆಗಳು ಚಂದ್ರನ 16 ಕಲೆಗಳು. ಸಸ್ವರಾಹ ಅಂದರೆ ಅ ಆ ಇ ಅಂತ ನಾವೇನು ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳನ್ನು ಹೇಳ್ತೀವಿ, 16 ಸ್ವರಗಳು ಇದರ ಪ್ರತಿಪಾದ್ಯ ಅಕ್ಷರಗಳು. ಈ 16 ಉಪಚಾರಗಳ ಮೂಲಕ ನಮ್ಮ 16 ರೀತಿಯ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅನ್ನುವ ಒಂದು ಉದ್ದೇಶ, ಮೇಲುದ್ದೇಶ. ಆದರೆ ಇದರ ನಿಜವಾದ ಉದ್ದೇಶ ಏನು? ಹೇಗೆ ನಾವು ಪಂಚೋಪಚಾರ ಪೂಜೆಯಲ್ಲಿ ನಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿದ್ದೀವಿ ಪಂಚಭೂತಗಳ ಮೂಲಕ, ಆಕಾಶಾದಿ 5 ತತ್ವಗಳ ಮೂಲಕ, ಇಲ್ಲಿ ನಾವು ನಮ್ಮ 16 ಅರ್ಪಣೆ ಮಾಡಬೇಕು. ಯಾವುದೆಲ್ಲ 16? ನಮ್ಮಲ್ಲಿರುವ 5 ಪಂಚಭೂತ ತತ್ವಗಳು, ಆಕಾಶ ತತ್ವ, ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಭೂತತ್ವ. 5 ತತ್ವಗಳು ಅಂದರೆ ಒಂದೊಂದು ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಹೀಗೆ 5 ಕೋಶಗಳು 5 ತತ್ವಗಳ ಮೂಲಕ ಸಮರ್ಪಣೆ ಮಾಡುವುದು. ಆಮೇಲೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ಪಾದ, ಪಾಜು, ಉಪಸ್ಥ. 16ನೇದು ಮನಸ್ಸು. ಈ 16 ದೇವರಿಗೆ ಒಂದೊಂದು ಉಪಚಾರಗಳ ಮೂಲಕ ಒಂದೊಂದನ್ನು ಸಮರ್ಪಣೆ ಮಾಡುವ ಪ್ರಕ್ರಿಯೆ ಏನಿದೆ, ಇದು ಷೋಡಶೋಪಚಾರ ಪೂಜೆ. ಇದು ಒಂದು ಅದ್ಭುತ ಕಾನ್ಸೆಪ್ಟ್. ಒಟ್ಟಾರೆ ಈ ಪೂಜೆಯ ಈ ಉಪಚಾರಗಳ ಉದ್ದೇಶವೇ ಇಷ್ಟು, ನಾವು ದೇವರ ಸಮೀಪಕ್ಕೆ ಹೋಗಬೇಕು. ಹಾಗಾಗಿ ಉಪರಿಚರತಿ, ನಮ್ಮ ಅಜ್ಞಾನ ಅನ್ನುವ ನೆಲದಿಂದ ಮೇಲೆ ಮೇಲೆ ಹೋಗುವ ಒಂದು ಮಾರ್ಗ ಈ ಉಪಚಾರಗಳು. ಈ ಉಪಚಾರಗಳ ಮೂಲಕ ನಮ್ಮ ಸರ್ವಸ್ವವನ್ನು ಪ್ರತಿದಿನ ನಾವು ದೇವರಿಗೆ ಅರ್ಪಣೆ ಮಾಡುವಂತಹ ಒಂದು ಕಾನ್ಸೆಪ್ಟ್ ಉಪಚಾರಗಳು. ಪಂಚೋಪಚಾರ, ಷೋಡಶೋಪಚಾರ, ಇವುಗಳನ್ನು ತಿಳಿದು ಮಾಡಬೇಕು. ಈ ಷೋಡಶೋಪಚಾರವನ್ನು ಮುಂದೆ ವಿವರವಾಗಿ ತಿಳಿಯೋಣ. ಹರಿ ಓಂ.